ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾವಿನೆಯಿಂದ ತುಂಬು ಮನೆ ಸೊಸೆ ವಸಂತನಾಗ ಅಂತ ಹೇಳ್ಕೊಂತ ಇದು ನಾವು ಊರಿಗೆ ಹೋಗಿದ್ವಲ್ಲ, ಅದು 2ನೇ ದಿವಸದ ಸ್ಟೋರಿ ಆಗಿದೆ, ಸೆಕೆಂಡ್ ಡೇ ಸ್ಟೋರಿ. ಸೊ ಏನು ಊರಿಗೆ ಹೋದರೆ ಫ್ರೀ ಅಲ್ವಾ, ಅಡುಗೆ ಅವ್ರು ಮಾಡ್ಕೋತಾ ಇರ್ತಾರೆ. ಸೊ ಹೋಟ್ಲು ಬೇರೆನೇ ಮತ್ತೆ ಇದು ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋಟ್ಲು ಮುಂದೆ ನಿಂತ್ಕೊಳ್ಳೋದಕ್ಕಿಂತ ಗಲಾಟೆಯಲ್ಲಿ ಅಂದ್ಬಿಟ್ಟು ಇದು ಬೆಳಗ್ಗೆನೇ ಒಂದು 7:30 8 ಆಗಿತ್ತು. ಎಲ್ಲರೂ ದೂರದ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಹತ್ರ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಬೆಳಗ್ಗೆನೇ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಹೊರಟ್ವಿ. ಹೋಗ್ತಾ ನಮ್ಮ ತೀಟೆ ಮಕ್ಕಳನ್ನ ಕರ್ಕೊಂಡು ಅವ್ರಿಗೆ ಬೈಕೊಂಡು ಹೊಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲೊಬ್ಬ ಸುಂದರ ಅಳ್ತಾ ಇದ್ದ ನೋಡಿ. ಮಿಲ್ಲು ಏನಾಯ್ತು, ಯಾಕೆ ಅಳ್ತಾ ಇದೆಯಾ? ಮಿಲನ್ ಇಲ್ಲಿ ಲುಕ್ ಅಟ್ ಮೀ, ಯಾಕೆ ಅಳ್ತಾ ಇದೆಯಾ? ಯಾರು ಮೂಯ್ತಣ್ಣ ಇದೆ ಕೊಡ್ದ್ಬಿಟ್ಟ ಅಂತ ಹೇಳ್ತಾ ಇದ್ದ. ನಮ್ಮ ಮನೇಲಿ ಇದು ನಾರ್ಮಲ್ ಕಿತಾಪತಿಗಳು ಮನೇಲಿ ಆಗ್ತಾನೆ ಇರುತ್ತೆ, ಅವ್ನು ಇವ್ನಿಗೆ ಹೊಡ್ದ ಇವ್ನಿಗೆ ಅವ್ನಿಗೆ ಹೊಡ್ದ ಅಂತ. ಸೊ ಬೆಳಗ್ಗೆನೆ ಈ ಮೇಕೆ ಮರಿಗಳನ್ನ, ಹಸುನ, ಎಮ್ಮೆನ ನೋಡೋದೇ ಒಂದು ಚೆಂದ ಅಲ್ವಾ. ಮತ್ತು ಅಲ್ಲಲ್ಲೇ ಹಳ್ಳುವಂಥ ಮನೆ ಬಾಗಿಲಲ್ಲಿ ಹಾಕಿರೋಂಥ ದಾಸವಾಳಗಳ ವಾಸನೆ, ಆ ಸಗಣಿ ವಾಸನೆ ನಿಜವಾಗ್ಲೂ ಒಂಥರ ಚೆಂದ ಕಣ್ರಿ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಒಂಥರ ಹಿಂಸೆ. ಸೊ ಇಲ್ಲಿ ಬರ್ತಾ ಬಿಲ್ಪತ್ರೆ ಮರ ನೋಡಿದ್ವಿ. ಬಿಲ್ಪತ್ರೆ ಕಾಯಿ ಶಿವಂಗೆ ತುಂಬ ಪ್ರಿಯವಾದಂತಹ ಬಿಲ್ಪತ್ರೆ ಕಾಯಿ ಊರಲ್ಲಿತ್ತು. ಸೊ ನೋಡಿಕೊಂಡು ಇದು ಬಿಲ್ಪತ್ರೆ ಮರ ಅಂತ ಐಡೆಂಟಿಫಿಕೇಟ್ ಮಾಡ್ಕೊಂಡು ನೋಡಿ ಬಿಲ್ಪತ್ರೆ ಮರಗಳು ನೋಡ್ಕೊಂಡು ಮುಂದೆ ಪಾಸಾದ್ವಿ. ಎಲ್ಲೆಲ್ಲೂ ಹಸಿರುಗಳು ರೀ, ತೆಂಗಿನ ಮರಗಳು, ಮಾವಿನ ಮರಗಳು, ಹಲಸಿನ ಮರಗಳು, ಆಹಾ ನೋಡೋದೇ ಒಂದು ಚೆಂದ. ಇಲ್ಲಿ ಒಂದು ಮಧ್ಯದಲ್ಲಿಂದ ಪುಟ್ಟು ದೇವರು. ಹಂಗೆ ಮುಂದೆ ಪಾಸ್ ಆಗ್ತಾ ಇದ್ದಂಗೆ ನವಿಲು ಕಣ್ರಿ, ಅರ್ಲಿ ಮಾರ್ನಿಂಗ್ ನೋಡ್ರಿ ಕೊಂಬೆ ಮೇಲೆ ಕೂತಿದ್ದು ನಮ್ಮನ್ನು ನೋಡ್ಬಿಟ್ಟು ನಮ್ಮ ಗಲಾಟೆಗೆ ಪಟಕ್ ಅಂತ ಹೇಳಿದ್ದು. ನಾವು ಅದಕ್ಕೆ ಮಕ್ಕಳಿಗೆಲ್ಲ ಸೈಲೆಂಟಾಗಿರಿ, ಗಲಾಟೆ ಮಾಡಬೇಡಿ ಅಂತ ಹೇಳಿದ್ವಿ. ಅದು ನಿಧಾನವಾಗಿ ಇಳಿದ್ಬಿಟ್ಟು ಕೆಳಗಡೆ ಹೋಯ್ತು. ನಾನು ಹಂಗಾರು ಝೂಮ್ ಕೊಟ್ಟು ಕಾಣಿಸ್ತಾ ಇರಲಿಲ್ಲ, ಮಕ್ಕಳಿಗೆಲ್ಲ ಗಲಾಟೆ ಮಾಡಬೇಡಿ ಅಂದ್ಬಿಟ್ಟು ಅದು ಒಳಗಡೆ ಹೋಯ್ತು ಅಂತ ನಡ್ಕೊಂಡು ಹೋದ್ವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಬಿಸಿಲಿದೆ. ಇದು 8 o'clock ಅಷ್ಟೇ, ತುಂಬ ಬಿಸಿಲು ಟೈಮಲ್ಲೂ ನಾವು ಹೊರಡಿಲ್ಲ, ಅರ್ಲಿ ಮಾರ್ನಿಂಗೆ. ಸೊ ಮುಂದೆ ಇನ್ನೊಂದು ಬರ್ತದೆ, ಇನ್ನೊಂದು ನವಿಲು ಕೂಡ ನಮ್ಗೆ ಕಾಣಿಸ್ತು. ಅದು ನೋಡಿ ವಾಕಿಂಗ್ ಮಾಡ್ತಾಯಿದೆ. ನಮ್ಮನ್ನು ನೋಡಿಬಿಟ್ಟು ಅದು ಕೂಡ ಎಸ್ಕೇಪ್ ಆಯಿತು. ನಮ್ಮ ಮಕ್ಕಳು ಗಲಾಟೆಗೆ ಮರೆ ಆಯಿತು. ನವಿಲು ನಮ್ಮ ರಾಷ್ಟ್ರ ಪಕ್ಷಿ ಹಾಕಿರೋದ್ರಿಂದ, ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿರೋದ್ರಿಂದ ನಮಗೆ ತುಂಬಾ ಖುಷಿ ಇದೆ. ನಾವು ಚಿಕ್ಕಬಳ್ಳಾಪುರದಲ್ಲಿರೋ ಮನೇಲಿ ಕೂಡ ಎದುರುಗಡೆ ತುಂಬಾ ಬರುತ್ತೆ. ಸೊ ರಾಷ್ಟ್ರ ಪಕ್ಷಿನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ ನಡ್ಕೊಂಡು. ಹಾಗೆ ಒಂದು ಟ್ಯಾಕ್ಟ್ರ್ ಬಂತು. ನಿಜವಾಗ್ಲೂ ಎಷ್ಟು ಬಿಸಿಲಿತ್ತಂತೆ, ಒಂಥರ ಏನೋ ಒಂದು ಭಾಗ್ಯ ಬಂದಂಗೆ ಸಿಕ್ತಂಗೆ ಖುಷಿ ಆಯಿತು. ಸೊ ಡ್ರಾಪ್ ಕೊಡ್ತಾರೆ ಕೇಳಿದ್ವಿ, ಒಬ್ರೊಬ್ಬರೇ ಹತ್ತಿದ್ವಿ. ತುಂಬಾ ಒಂಥರ ಫೀಲ್ ಆಗುತ್ತೆ ಈ ಥರ ಟ್ರ್ಯಾಕ್ಟ್ರಲ್ಲಿ ಹೋಗೋದು ಅಂದ್ಬಿಟ್ಟು ಹತ್ತಿದ್ವಿ ಒಬ್ರೊಬ್ಬರೇ. ಸಖತ್ತಾಗಿತ್ತು ಟ್ರ್ಯಾಕ್ಟ್ರಲ್ಲಿ ಹೋಗೋದು ಆ ಹೊಲಗಳ ಮಧ್ಯೆ. ನನ್ನ ವಾರ್ಗಿತಿ ಮಗ ಬೇರೆ ಹೋಗ್ಬಿಟ್ಟು ಡ್ರೈವರ್ ಸೀಟಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದ. ಬಾ ಅಂದರು, ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ಅವ್ನು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ, ಎಷ್ಟು ಕರೆದ್ರೂ ಬರಲಿಲ್ಲ. ಆಯಿತು ಅಂದ್ಬಿಟ್ಟು ನಾನು ಹತ್ತಿಬಿಟ್ಟು ಮಾಮೂಲಿ ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡು ಸರಿಯಾಗಿ ಜಾರದೆ ಒಳಗಡೆ ನಾನು. ಯಾಕೆಂದರೆ ರೋಡು ಫುಲ್ ಸೀದಾ ಸಾದಾ ಇರೋಲ್ಲ ಹಳ್ಳಿಗಳಲ್ಲಿ, ಅದು ಬೇರೆ ನಾವು ಹೋಗ್ತಾ ಇರೋದು ಮಣ್ಣು ಹೊಲದ ರೋಡಲ್ಲಿ. ನಮ್ಮ ಮನೆ ಡ್ರಮ್ಮು ಬಿದ್ದೋಗ್ಬಿಡ್ತು. ನಾವು ಪ್ರೀತಿನ ಅವಳನ್ನ ಡ್ರಮ್ ಅಂತಲೇ ಕರೆಯೋದು, ನಮ್ಮ ನರ್ಸಮ್ಮನ. ಆಯಿತು ಅಂತ ಅವಳು ಧಡಾರ್ ಅಂತ ಬಿದ್ದು ಸ್ಟಾರ್ಟ್ ಆಗಿದ್ದ ತಕ್ಷಣ ಆಯಿತು ಅಂತ ನಾನು ಹೇಳ್ತಾ ಇದ್ದೆ, ಬಿದ್ದೋಗ್ತಾನವನು ಕರ್ಕೊ ಅಂದ್ರು. ಅವ್ನು ನೋಡಿ ಮುಂದೆಗಡೆ ಸೋಡಾಬಿಟ್ಟು ಹಿಂಗೆ ಕೂತಿದ್ದಾನೆ, ಭಯನೇ ಇಲ್ಲ, ಕೂತಿದ್ದಾನೆ. ಆಯಿತು ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ನನಗಂತೂ ಫುಲ್ಲು ಖುಷಿ ಆಗಿಬಿಟ್ರು. ಹತ್ತಿದ ತಕ್ಷಣ ಒಂಥರ ನ್ಯಾಚುರಲ್ ಬ್ಯೂಟಿ ಫುಲ್ಲು ಎಲ್ಲ ಕವರ್ ಮಾಡಿಕೊಂಡೆ. ಆ ತೆಂಗಿನ ಮರಗಳು, ಹೇಳಿದ್ನಲ್ಲ ಮಾವಿನ ಮರಗಳು, ಹಸಿರು, ತುಂಬಾ ಖುಷಿ ಆಯಿತು. ಈ ಕಡೆ ಆ ಕಡೆ ಭತ್ತ, ರಾಗಿ ಎಲ್ಲ ಕೂಡ ಹಾಕಿದ್ರು. ನಾವು ಹಂಗೆ ಮೂವ್ ಆಗ್ತಾಯಿದ್ವಿ. ನಾನು ಜಾರಿ ಹಂಗೆ ವಿಡಿಯೋ ಮಾಡೋದು, ನಾನು ದಡಾರ ಅಂತ ಹತ್ತಿದ್ದೆ. ಸೊ ತುಂಬಾ ಖುಷಿ ಆಯಿತು ನಮ್ಗೆ ಆ ಗಾಡಿలో ಹೋಗಿ. ಸೊ ಇಳಿದ ತಕ್ಷಣ ಅವ್ರಿಗೆ ಹಾಯ್ ಬಾಯ್ ಥ್ಯಾಂಕ್ ಯು ಅಂತ ಹೇಳ್ತಾ ನಾವು ಕೆಳಗಡೆ ಇಳಿದ ತಕ್ಷಣ ಒಂದು ಎಮ್ಮೆ ರಾಯಿಗೆ ನಮ್ಮ ಮಕ್ಕಳೆಲ್ಲ ತುಂಬ ಕೆಣಕ್ತಾಯಿದ್ರು. ಕೈ ತೋರಿಸಿದ್ರು, ಅವರು ಕೊಂಬು ತೋರಿಸಿದ್ರು. ಸೊ ಸವಾಸ ಬೇಡ ನಾವೇ ಅಂದ್ಬಿಟ್ಟು ಎಸ್ಕೇಪ್ ಆದ್ವಿ. ಮುಂದೆ ಹೋಗ್ತಾ ಇದ್ದಂಗೆ ಅಡಿಕೆ ತೋಟ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು. ಇದು ಹೋಗ್ತಾ ಇನ್ನೂ ಸ್ವಲ್ಪ ದೂರ ಇತ್ತು, ಸಾಕಾಯಿತು. ಎಷ್ಟು ಥರ ಇತ್ತು ಅಂದರೆ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನ, ಅಷ್ಟು ದೂರ ನಾವು ಹೋಗಬೇಕು ಬೆಟ್ಟ ಹತ್ತಕ್ಕೆ. ಎಷ್ಟು ಸುಡು ಬಿಸಿಲು, ಏನೋ ಒಂದು 11-12 ಗಂಟೆಗೆ ಇರೋ ಥರ ಈ ಬಿಸಿಲಿದೆ. ಆಯಿತು ಅಂತ ಮುಂದೆ ಪಾಸ್ ಆಗ್ತಾ ಇದೆ. ತುಂಬ ವಿವಿಧ ರೀತಿಯ
ಬಿದಿರುಗಳು ಮತ್ತು ಈ ಕ್ಯಾಕ್ಟಸ್ ಗಿಡಗಳು ಮತ್ತು ಇದು ನೋಡಿ ನಾನು ಏನು ಮಾಡ್ತಾರೆ ಹೇಳಿ, ಕಳ್ಳ ಬಂದ ಬಾಗಿಲು ಮುಚ್ಚೋ ಒಂದು ನಾಚಿಕೆ ಗಿಡ ಇದೆಯಲ್ಲ, ಅದು ಎಲ್ಲ ಕಡೆ ತುಂಬಾ ಇತ್ತು. ಸೊ ನಾ ಹೋಗ್ತಾ ಬರ್ತಾ ಅದು ನಮ್ಮ ಕಾಲಲ್ಲಿ ಮುಟ್ಟಿ ಅದನ್ನ ಹೇಳ್ತಾ ಹೋಗ್ತಾ ಇದ್ವಿ. ಹಂಗೆ ಹೋಗ್ತಾ ಈ ಯೆಲ್ಲೋ ಕಲರ್ ಹೂವು ತುಂಬಾ ಕ್ಯೂಟಾಗಿತ್ತು. ಸೊ ಕಿತ್ಕೊಂಡು ಹಂಗೆ ಒಂದೆರಡು ಸೆಲ್ಫಿ ಫೋಟೋಸ್ ಎಲ್ಲ ಇಟ್ಕೊಂಡು, ನನಗೆ ತುಂಬಾ ಇಷ್ಟ ಈ ವಸಂತ ಋತು ಕಾಲದಲ್ಲಿ ಈ ಮೊಳಕೆ ಹೊಡಿತಲ್ಲ ಈ ಹೂವುಗಳು, ಇದೆಲ್ಲ ಚಿಗುರು ಹೊಡಿತಲ್ಲ, ನಂಗೆ ತುಂಬಾ ಇಷ್ಟ. ನಾನು ಹಂಗೆ ಗಿಡದಲ್ಲಿತ್ತು ಅದನ್ನ ಕಿತ್ಕೊಂಡು ಲೆಟ್ಸ್ ಗೋ ಅಂತ ಮುಂದಕ್ಕೆ ಹೊರಟ್ವಿ. ಇನ್ನೂ ಸ್ವಲ್ಪ ದೂರ ಇತ್ತು. ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಅಲ್ಲಿ ಒಂದು ಕುರಿ ಫಾರ್ಮ್ ಇದೆ, ಕೇಳಿಸ್ಕೊಳ್ಳಿ ವಾಯ್ಸ್ನ. ಸೊ ಅದು ಕ್ಲೋಸ್ ಆಗಿತ್ತು. ಓಪನ್ ಆಗಿಲ್ಲ ಅಂದ್ಬಿಟ್ಟು ನಾವು ಮುಂದಕ್ಕೆ ಹೊರಟ್ವಿ. ನಮ್ಮ ಕುರಿಮರಿಗಳಿಗೂ ಕೂಡ ಸೌಂಡ್ ಮಾಡ್ತಾಯಿತ್ತು. ಅದ್ರ ಜೊತೆಗೆ ಒಳಗಡೆ ಹೋಗೋಣ ಅಂದರೂ ನಾವು ಹೋಗಲಿಲ್ಲ. ಈ ಎಮ್ಮೆಗಳೆಲ್ಲ ಅಡ್ಡ ಇದ್ದು ಸೊ ಭಯಾನಕವಾಗಿತ್ತು. ನೋಡ್ರೆ ಭಯ ನನಗೆ ಎಮ್ಮೆ ಅಂದರೆ. ಸೊ ಹೋಗಲಿಲ್ಲ. ಆಯಿತು ಅಂತ ಮುಂದೆ ಹೊರಟ್ವಿ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಪಿಂಕ್ ಆ್ಯಂಡ್ ಬ್ಲೂ ಬಿಲ್ಡಿಂಗ್, ಅದು ಒಂದು ಅನಾಥಾಶ್ರಮ ಟ್ರಸ್ಟ್ ಥರ. ಅಂದರೆ ಈ ಊರಲ್ಲೇ ಒಬ್ಬರು ವ್ಯಕ್ತಿ ರಾಮಣ್ಣ ಅನ್ನೋ ವ್ಯಕ್ತಿ ಇಲ್ಲಿ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ. ಅಂದರೆ ವೃದ್ಧಾಶ್ರಮ, ವಯಸ್ಸಾದವ್ರಿಗೆ ಅವ್ರ ಕೈಲಾಗದಷ್ಟು ಎಷ್ಟು ಮಾಡಿ ಮಾಡ್ತಾ ಇದ್ದಾರೆ. ಸೊ ನಾವು ಹೋಗ್ಬೇಕಾದ್ರೆ ಅಲ್ಲಿ ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟ್ವಿ. ಇಲ್ಲೆಲ್ಲ ನೋಡಿ ಕಲ್ಲುಗಳೆಲ್ಲ, ಇದು ಮೈ ಉಜ್ಜೋ ಕಲ್ಲಿದೆಯಲ್ಲ ಅದೆಲ್ಲ ತುಂಬಾ ಇತ್ತು. ನಾನು ಅದನ್ನೆಲ್ಲ ಆರಿಸ್ಕೊಂಡು ಹೋದೆ ಬೇಕಾಗುತ್ತೆ ಅಂತ. ಅಲ್ಲಿಂದ ಮುಂದೆ ನೋಡ್ತಾ ಇದ್ರಲ್ಲ ಈ ಬೆಟ್ಟ ಹೇಗಿದೆ ಅಂದರೆ ಹೋಗೋದಕ್ಕೂ ಸರಿಯಾಗಿ ಜಾಗ ಇಲ್ಲ. ಮತ್ತು ರೀಸೆಂಟಾಗಿ ಮಳೆ ಆಗಿರೋದ್ರಿಂದ ಎಲ್ಲ ಕಲ್ಲೆಲ್ಲ ಎತ್ತೆದ್ದು ಕಾಣಿಸ್ತಾಯಿತ್ತು. ಈ 2 ಫಿಗರ್ಗಳು ಬರಲಿಲ್ಲ ನಮ್ಮ ಜೊತೆ, ಇವಾಗ ಜಾಯ್ನ್ ಆದರು. ಬನ್ನಿ ಅಂದರೆ ಬರಲಿಲ್ಲ, ಇವಾಗ ಮಾತ್ರ ಬರ್ತಾ ಇದ್ದಾರೆ. ಆಯಿತು ಅಂತ ನೋಡಿದ್ರೆ ಹೆಂಗಿದೆ ಕಲ್ಲು ಮೇಲೆ ಕಲ್ಲು, ಅಬ್ಬಾ ಸಿಕ್ಕಾಬಿಟ್ಟೆ ಇದಾಗ್ತಾಯಿತ್ತು. ನಾನು ಎಲ್ಲನೂ ಕಳಿಸ್ಬಿಟ್ಟು ಲಾಸ್ಟಲ್ಲಿ ಹೊರಟೆ. ನೋಡಿ ಈ ಥರ ಕರಿ ಬಂಡೆ ಮೇಲೆ ನಾವು ಹೊಡ್ತಾ ಇರೋದು. ತುಂಬಾ ಬಿಸಿಲಿತ್ತು, ಬಟ್ ತುಂಬಾ ಖುಷಿ ಆಯಿತು. ಹತ್ತುತ್ತಾ ಇದ್ದರೆ ತುಂಬ ಡಿಫಿಕಲ್ಟ್ ಇತ್ತು ಬೆಟ್ಟ ಥರ, ಲ್ಯಾಂಡ್ಗೂ ಮತ್ತು ಇದಕ್ಕೂ ಒಂಥರ ಹೈಟಿಗಿತ್ತು, ಒಂಥರ ಕ್ರಾಸಾಗಿ. ಸೊ ಹಂಗೆ ಒಬ್ರೊಬ್ರು ಸಪೋರ್ಟ್ ಇಟ್ಕೊಂಡು ಕೈ ಇಟ್ಕೊಂಡು ಪಟ್ ಅಂತ ಹತ್ತರು. ನಿಜವಾಗ್ಲೂ ನಮ್ಮ ಮಕ್ಳಿಗೆ ಸಖತ್ತು ಶಾರ್ಪಪ್ಪ. ನಿಜ ಅವ್ರು ಹೆಂಗೆ ಹತ್ಬಿಟ್ರು ಅಂದರೆ, ನಾನು ಇನ್ನೂ ಲಾಸ್ಟಲ್ಲಿದ್ದೆ ನೋಡಿ. ಎಲ್ಲ ಹತ್ತಿ ಟಾಪಿಗೆ ಬಂದರು. ಟಾಪಲ್ಲೂ ಕೂಡ ಇದೇ ಥರನೇ ಇತ್ತು. ಮೇಲೆ ಬಂದು ಒಂದು ಸ್ವಲ್ಪ ಹೊತ್ತಿಗೆ ನಿಮಗೆ ಗೊತ್ತಲ್ಲ ಸೆಲ್ಫಿಗಳು, ಫೋಟೋಗಳು, ವಿಡಿಯೋಸ್ಗಳು ಎಲ್ಲ ಮಾಡ್ಕೊಂಡ್ವಿ. ಎಷ್ಟು ಬಿಸಿಲಿತ್ತು, ಬಟ್ ಫುಲ್ ಇಡೀ ಊರು ದೃಶ್ಯ ಕಾಣಿಸ್ತಾಯಿತ್ತು. ಆ ಕಡೆ ಬಂದು ಬೆಟ್ಟನೆಲ್ಲ ಕೂರಿದು ಏನೋ ಕಲ್ಲೆಲ್ಲ ಎಷ್ಟು ಇದು ಮಾಡಿ ಕಳಿಸ್ತಾಯಿದ್ರು. ಕೆಲವರು ಬಂದು ಸುಸ್ತಾಯ್ತಲ್ಲ ಬಂಡೆ ಮೇಲೆ ಉಳ್ಳಾಡಿ ಬಿದ್ದು ಇದು ಮಾಡ್ತಾಯಿದ್ರು. ಮಕ್ಳುಗಳು ಜಗಳ ಆಡ್ತಾಯಿದ್ರು. ನಾವು ಫೋಟೋಸ್ಗಳು ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಸುತ್ತಲೂ. ಆಯಿತು ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ನಾವು ನೋಡ್ತಾ ಇದ್ರಲ್ಲ ಎಷ್ಟು ಸಖತ್ತಾಗಿದೆ ಅಲ್ಲ ವ್ಯೂ ಫುಲ್ಲು ಕಂಪ್ಲೀಟಾಗಿ. ಆಯಿತು ಅಂತ ಇದೆಲ್ಲ ಮುಗಿಸ್ಕೊಂಡು ಇಳಿದ್ವಿ. ಹತ್ತೋದ್ಕಿಂತ ಇಳಿಯೋದು ಟಾಸ್ಕ್ ಇತ್ತು, ತುಂಬಾ ಕಷ್ಟ ಇತ್ತು. ಏಕೆಂದರೆ ಒಂದು ಕಂಫರ್ಟ್ ಝೋನ್ ಅನ್ನೋ ಒಂದು ಪ್ಲೇಸ್ ಇರಲಿಲ್ಲ, ಹಿಂಗೆಂಗೋ ಉಗ್ರವಾಗಿತ್ತು. ಸೊ ಹಿಂಗೋ ಹಂಗೆ ಅಂತ ಇಳ್ಕೊಂಡು ನಾನು ನಿಧಾನವಾಗಿ ಇಳಿದೆ. ಅದಾದಮೇಲೆ ಆಶ್ರಮಕ್ಕೆ ಬರ್ಬೇಕಾದ್ರೆ ಬರಲಿಲ್ಲ ಅಂತ ಹೋಗ್ಬೇಕಾದ್ರೆ ಹೋದ್ವಿ. ಏನಕ್ಕಂದರೆ ತುಂಬಾ ಸುಸ್ತಾಗಿತ್ತು, ಆಯಾಸ ಆಗಿತ್ತು, ಬಾಯಾರಿಕೆ ಆಗಿತ್ತು. ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೋದ್ವಿ. ನೋಡಿ ಇನ್ನೂ 8:30 ಅನಿಸುತ್ತೆ ನಾವು ಮುಗಿಸ್ಕೊಬಂದಾಗ. ಅವ್ರು ಇನ್ನೂ ಪಾಪ ಟಿಫನ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ಈ ಮನೆಯಲ್ಲೇ ಅನಾಥ ವೃದ್ಧಾಶ್ರಮ ಇರೋದು. ಸೊ ಅವರು ಅಲ್ಲೇ ಇದ್ದಾರೆ. ಅಡುಗೆ ಮನೆ, ದೇವ್ರ ಮನೆ, ಈ ರೂಮ್ಗಳಲ್ಲೇ ಬೆಡ್ಗಳು ಹಾಕಿದ್ದಾರೆ, ಹಾಲ್ಗಳಲ್ಲಿ ಬೆಡ್ ಹಾಕಿದ್ದಾರೆ ಇರೋರಿಗೆ. ಈ ಥರ ಬೆಡ್ಗಳು ಹಾಕಿದ್ದಾರೆ. ಅಲ್ಲೇ ಒಂದು ಕ್ಯೂಟಿಫೈ ಇತ್ತು, ಅದು ನಮ್ಮ ಇದು ಮಾಡ್ತು. ಸೊ ಅದನ್ನು ಮುಟ್ಕೊಂಡು ನೀರು ಕುಟ್ಕೊಂಡು ನಾವು ವಾಪಸ್ ಬಂದ್ವಿ. ಅಲ್ಲೇ ಒಂದು ಮಾವಿನ ತೋಟದೊಳಗೆ ಹೋಗಿ ಮಾವಿನಕಾಯಿನೆಲ್ಲ ನೋಡಿದ್ವಿ. ಸೊ ಅಲ್ಲಿರೋ ಮುಸ್ಲಿಮ್ ಅವ್ರಿಗೆ ಮಾರಿಬಿಟ್ಟಿದ್ರಂತೆ. ತುಂಬ ಮಾವಿನಕಾಯಿ ಇಲ್ಲ ಅಮ್ಮ, ಅದೆಲ್ಲ ಎಳೆದು ಅಂದರು. ಸೊ ನನಗೂ 1-2 ಮಾವಿನಕಾಯಿ ಕೊಟ್ಟರು ಅವರು, ತೊಗೊಂಡೋಗಿ ಅಂತ. ಆಯಿತು ಅಂತ ಅಲ್ಲಿ ನಿಂತ್ಕೊಂಡು 1-2 ಫೋಟೋ ಹೊಡ್ಕೊಂಡು ಬಂದ್ವಿ. ಗುರು ಅಮ್ಮ ನನ್ನ ಮುಖ ನೋಡಿ ಒಳ್ಳೆ ಟೊಮೊಟೊ ಹಣ್ಣು ಥರ ಆಗಿದೆ. ಬಿಸಿಲಿಗೆ ಫುಲ್ ಕೆಂಪಗಾಗ್ಬಿಟ್ಟಿತ್ತು, ಫುಲ್ ಟಯರ್ಡ್ ಆಗಿತ್ತು. ಯಾವಾಗ ಹೋದರೆ ಮನೆಗೆ ಅನ್ನೋ ಫೀಲ್ ಆಗ್ತಾಯಿತ್ತು. ಆಯಿತು ಅಂತ ಮನೆಗೆ ಹೋದ್ವಿ ನಡ್ಕೊಂಡು. ಅದಾದಮೇಲೆ ನಿಮಗೆ ಗೊತ್ತಲ್ಲ ಊರುಗಳೆಲ್ಲ ನೀರು ಪ್ರಾಬ್ಲಮ್ಮು ಅಂತ. ಸೊ ಅಲ್ಲಿ ಒಂದು ನೀರೆಲ್ಲ ತುಂಬಿದ್ವಿ. ನೀರೆಲ್ಲ ತುಂಬಿದ್ಮೇಲೆ ರಾತ್ರಿ ಆಯಿತು. ರಾತ್ರಿ ಆದ್ಮೇಲೆ ನಿಮಗೆ ಗೊತ್ತಾಯ್ತಲ್ಲ ನಮ್ಮದು ಆರ್ಕೆಸ್ಟ್ರಾ ಫ್ಯಾಮಿಲಿ ಎಲ್ಲರೂ ಕೂಡ ಸೂಪರಾಗಿ ಆಡ್ತಾರೆ. ಕಸಿನ್ಸ್ ಎಲ್ಲ, ಮಕ್ಕಳೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದರು ಎಲ್ಲ ಹಾಡೋಕ್ಕೆ. ಸೊ ಅಂತಾಕ್ಷರಿ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನೋಡಿ ನಮ್ಮ ಅಂತಾಕ್ಷರಿ ಸ್ಟಾರ್ಟ್ ಆಯಿತು. ಪದ ಯಾವುದು
ಮಳೆ ಬೇರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು. ಸೊ ಆ ಮಳೆಯಲ್ಲೇ ನಮ್ಮ ಗಲಾಟೆನ ಸ್ಟಾರ್ಟ್ ಮಾಡ್ಕೊಂಡು ಹಾಡಿದ್ವಿ. ಅಕ್ಕ ಆಟ ಆಡ್ತಾ ಇದ್ದೀರಾ, ಬೋರು ಅಂತೀರಲ್ಲಕ್ಕ. ಸುಮ್ಮನೆ ಇರಪ್ಪ ಸಾಕಾಕ ಅಕ್ಕ ಮೈ ಕೊಡ್ಲಾ ಮೈ ಕೊಡ್ಲಾ ಇವತ್ತು ನಾಟಕ ಅಲ್ಲಿ ಸ್ಟೇಜ್ ಹಾಕಿದ್ರಲ್ಲ, ಉಜ್ಜಿನಲ್ಲೊಂದು ಉಜ್ಜಿನಲ್ಲಿ ಸ್ಟೇಜ್ ಹಾಕಿದ್ರು. ಅದೇ ಎಷ್ಟು ಸಲ ಆಡ್ತಾ ಇದೆಯಕ್ಕ ಅದನ್ನ, ಅವಾಗ್ಲೇ ಬಂದಾಗ ಆದ್ರೆ ನಾನು ಈಚೆಗೆ ಬಂದಾಗ ಸುಮ್ಮನೆ ಸುಮ್ಮನೆ ಅನ್ಕೊಂಡೆ. ಮಳೆ ಬೇರೆ ಜಾಸ್ತಿ ಆಯಿತು ಅಂತ ಮೇಲ್ಗಡೆ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ. ಅಲ್ಲಿ ಹೋಗೋಣ ಅಂತ ಎಲ್ಲರೂ ಬರುತ್ತೆ. ಸೊ ಫೋನ್ ಬ್ಯಾಟ್ರಿ ಎಲ್ಲ ಇಟ್ಕೊಂಡು ಆಡೋಣ ಅಂದ್ಬಿಟ್ಟು ಹಿಂದೆಗಡೆ ಕನ್ಸ್ಟ್ರಕ್ಟ್ ಆಗ್ತಾ ಇದ್ದೀರೋ ಮನೆಗೆ ನಾವೆಲ್ಲರೂ ಹೊಟ್ವಿ. ಅಲ್ಲೇ ಕೂತ್ಕೊಂಡು ಆಡೋಣ ಅಂದ್ಬಿಟ್ಟು ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು. ಈ ಮನೆ ಹೈವೇಲಿರೋದ್ರಿಂದ ತುಂಬ ಗಾಳಿ ಮಳೆ ಸೌಂಡ್ ಬರ್ತಾಯಿತ್ತು. ಸೊ ಆಯಿತು ಅಂತ ನಾವು ಅಲ್ಲಿಂದ ಹಿಂದೆಗಡೆ ಮನೆಗೆ ಹೋಗಿ ಅಲ್ಲೂ ಒಂಚೂರು ಎಂಜಾಯ್ ಮಾಡ್ಬಿಟ್ಟು ನೆಕ್ಸ್ಟ್ ಊಟಕ್ಕೆ ಬಂದ್ವಿ. ಇದು ಆರ್ಕೆಸ್ಟ್ರಾ ಎಲ್ಲ ಮುಗಿತು. ಅದಾದಮೇಲೆ ಅದ್ಭುತವಾದ ಬೋಂಡ ಮಾಡಿದ್ರು. ಅದು ತಿನ್ನಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕೆಟ್ಟದಾಗಿ ಮಾಡಿದರು. ಕೆಟ್ಟದಾಗಂದರೆ ಅದರಲ್ಲಿ ಉಪ್ಪಿರಲಿಲ್ಲ, ಖಾರ ಇರಲಿಲ್ಲ. ನೋಡಿ ಎಲ್ಲನೂ ಕೇಳ್ತಿದ್ದೀವಿ, ಯಾರು ಬೇಡ ಅಂತ ಇದ್ದಾರೆ. ಸೊ
ಸೊ ಯಾರು ಕೂಡ ಈಸ್ಕೊಳ್ಳಿಲ್ಲ. ಸೊ ಹೀಗೆ ಮುಗೀತು ಅವತ್ತಿಂದು ದಿವಸ ಸೆಕೆಂಡ್ ಡೇ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತ, ಫಾಲೋ ಮೈ ಚಾನಲ್ ಅಂತ ಹೇಳ್ಕೊತ, ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ತಾ ಬಾಯ್ ಬಾಯ್.